ಗಿರ್ಜಮ್ಮ ಪಾಪ ಅವ್ರಿಗೆ ಲಾರಿ ಲೇಟ್ ಆಗ್ತಿತ್ತಕ್ಕಂತ ಬೇಗ ಕೊಡೇನಿ ಮಾರ್ರೆ. ಹಾಂ ಪ್ರಣಿ ಬಾ. ಕೊಡು. ಗಣೇಶ ಲಾಡು ಕೇಳ್ದಲ್ಲ. ನೀನು ಇಟ್ಕೋ. ಅಪ್ಪ, ಅತಿಥಿ ದೇವೋಭವ ಅಂದರೆ ಅತಿಥಿ ದೇವ್ರಿಗೆ ಸಮ ಅಂತ ತಾನೆ. ಗಿರಿ, ಆಶೀರ್ವಾದ ತಗೋಣ. ಅತಿಥಿ ದೇವ್ರ ಸಮಾನ ಅಂತ ಹೇಳಿದ್ರಲ್ಲ. ಅಣ್ಣಾರ, ನಮ್ಮ ಆತಿಥ್ಯ ಸ್ವೀಕರಿಸಿದ್ರಿ, ನಿಮ್ಮೂರಿಗೆ ನಮ್ಮನ್ನು ಕರೆಯಲ್ಲೇನ್ರಿ? ಸರ, ಯಾರ್ಯಾರು ಅನ್ನೋದ್ರಣ ಎಲ್ಲೆಲ್ಲಾಯ್ತೋ ಅವ್ರು ಅಲ್ಲಿಗೆ ಬರಲೇಬೇಕು. ಈ ಊರ್ನಾಗ ನಿಮ್ಮ ಅನ್ನೋದ್ರಣ ಮುಗ್ದ್ಮ್ಯಾಲ ನೀವು ನಮ್ಮೂರ್ಗ ಬರಕ್ಕಾಗಬೇಕು. ನಾವಿನ್ನು ಬರ್ತೀವ್ರಿ. ಗಿರಿ, ಬಿಟ್ಬಿಟ್ಟು ಬರ್ತೀನಿ. ಸರಿ. ಭಗವಂತ, ನೀವು ಹೊರಡ್ಲೇಬೇಕಾ? ನಮ್ಮನೇಲೇ ಇರ್ಬೋದಲ್ಲ? ಶಿವಪ್ರಸಾದ, ನಾವೆಲ್ಲರೂ ಸದಾ ನಿನ್ನ ಅಂತರಾತ್ಮದಲ್ಲೇ ಇರ್ತೀವಿ. ಭಗವಂತ, ನೀನು ನಿನ್ನ ಸಂಸಾರದ ಜೊತೆ ಒಂದ್ಸರಿ ಭೂಲೋಕಕ್ಕೆ ಬಂದು ಹಬ್ಬ ಆಚರಿಸಿ ನೋಡು. ಆಗ ನಿನಗೆ ಭಕ್ತಿ ದೊಡ್ಡದ, ಶಕ್ತಿ ದೊಡ್ಡದ ಗೊತ್ತಾಗುತ್ತೆ ಅಂತ ನಾನೊಂದು ಸವಾಲು ಹಾಕಿದ್ದೆ. ಅದಕ್ಕೆ ನೀನು ನಿನ್ನ ಕುಟುಂಬದ ಜೊತೆ ನಮ್ಮನೆಗೆ ಬಂದು ಹಬ್ಬ ಮಾಡೋಕ್ಕಾಗದಿರೋ ಪರಿಸ್ಥಿತಿಲಿದ್ದ ನಮಗೆ ಹಬ್ಬನೂ ಮಾಡಿಸಿ ನೀವು ಜೊತೆಯಾಗಿ ಇಷ್ಟು ವರ್ಷ ಯಾವತ್ತೂ ನಮ್ಮನೇಲಿ ಇಷ್ಟು ವಿಜೃಂಭಣೆಯಿಂದ ಗೌರಿ ಗಣೇಶ ಹಬ್ಬ ಆಗಿರಲಿಲ್ಲ. ಅಷ್ಟು ವಿಜೃಂಭಣೆಯಿಂದ ಆಗೋ ಹಾಗೆ ನೀವು ಮಾಡಿದ್ರಿ. ನಿಮ್ಮ ಕುಟುಂಬಕ್ಕೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಶಿವಪ್ರಸಾದ್, ನಿನ್ನ ಕುಟುಂಬದ ಜೊತೆ ಹಬ್ಬ ಮಾಡೋಕೆ ಅವಕಾಶ ಮಾಡಿಕೊಟ್ಟಿರು ಆ ನಿನ್ನ ಸವಾಲಲ್ಲಿ ನೀನೇ ಗೆದ್ದಿದ್ದಿ. ನಿನ್ನ ಪ್ರೀತಿಗೆ ನಾವು ಸೋತಿದ್ವಿ. ಅಯ್ಯೋ ಇಲ್ಲಮ್ಮ, ಇಲ್ಲ. ನೀವು ಸೋಲೋದು, ನಾನು ಗೆಲ್ಲೋದ? ಬೇಡ ತಾಯಿ, ಬೇಡ. ನಾನು ಯಾವಾಗಲೂ ಭಗವಂತನ ಮುಂದೆ ಭಕ್ತನಾಗಿ ಸೋಲೋಕೆ ಇಷ್ಟಪಡ್ತೀನಿ. ಸೋತು ಗೆದ್ದವನೇ ಶಿವಪ್ರಸಾದ್ ಅಲ್ವಾಪ? ಹೌದು, ನನ್ನ ಸ್ನೇಹಿತ ಸೋಲಲ್ಲೂ ಗೆಲುವನ್ನ ಕಾಣ್ತಾನೆ. ಗೆಲುವಲ್ಲಿ ತಲೆಬಾಗಿ ನಿಲ್ತಾನೆ. ತಾನು ನೋವಲ್ಲಿದ್ರು ಬೇರೆಯವ್ರ ನೋವಿಗೆ ಹೆಗಲ್ಕೊಳ್ತಾನೆ. ನಲಿವಿನಲ್ಲಿ ಖುಷಿನ ಹಂಚ್ತಾನೆ. ಬೇರೆಯವರ ಯಶಸ್ಸಿಗೆ ಹೆಮ್ಮೆ ಪಡ್ತಾನೆ. ಅಷ್ಟೇ ಅಲ್ಲ, ಕಷ್ಟಕ್ಕೆ ಮರುಮರುತ್ತ ಇಂತಹ ಶಿವಪ್ರಸಾದ್ನ ನಿಮ್ಮೆಲ್ರಿಗೂ ಪರಿಚಯ ಮಾಡಬೇಕು.
ಹಾಗಾಗಿ ಶಿವಪ್ರಸಾದ್ ಮನೆಯ ಆತಿಥ್ಯ ನಮ್ಮೆಲ್ರಿಗೂ ಸಿಗುತ್ತೆ. ಹಾಗಾದ್ರೆ ಭಕ್ತಿ ಮತ್ತು ಶಕ್ತಿಯ ಸವಾಲಲ್ಲಿ ಗೆದ್ದಿದ್ ಯಾರು ಅಂತ ಸರಿಯಾಗಿ ಹೇಳಪ್ಪ. ಶಕ್ತಿ ವಯಸ್ಸಿಗೆ, ಮನಸ್ಸಿಗೆ, ಸಂದರ್ಭಕ್ಕನುಸಾರವಾಗಿ ಬದಲಾಗಬಲ್ಲ, ಅಳಿಯಬಲ್ಲ. ಆದರೆ ಭಕ್ತಿ ನಿರಂತರ. ಶಕ್ತಿ ಬಳಸಿದಷ್ಟು ಬಾಡು, ಆದರೆ ಭಕ್ತಿ ಬಳಸಿದಷ್ಟು ಬೆಳೆಯು. ಹಾಗಾಗಿ ಶಕ್ತಿಗಿಂತ ಭಕ್ತಿಯೇ ದೊಡ್ಡದು. ಭಗವಂತ, ನೀನ್ ಪ್ರತಿ ಸರಿ ಬಂದಾಗ್ಲೂ ಏನಾದ್ರೂ ಒಂದು ನೀತಿ ಹೇಳ್ತೀಯ. ಈ ಸಂದರ್ಭದ ಮುಖಾಂತರ ನಾನು ಕಲಿಬೇಕಾಗಿರೋ ನೀತಿ ಏನು ಭಗವಂತ? ನನ್ನ ಕುಟುಂಬನೇ ಒಂದು ನೀತಿ ಹೇಳ್ತಿದೆ ಶಿವಪ್ರಸಾದ್. ನನ್ನ ಸ್ವಾಮಿ ಸ್ಮಶಾನವಾಸ, ಬೂದಿಯನ್ನು ಮೈಗೆ ಹಚ್ಚಿಕೊಂಡು ಪ್ರಾಣಿಯ ತೊಗಲನ್ನು ಧರಿಸಿ ಅಲೆಮಾರಿಯಾಗಿ ಕಪಾಲ ಹಿಡಿದು ಅಲೆಯುವ ರುದ್ರ. ಆದರೂ ನನಗೆ ಇವರೇ ಅಧಿಪತಿ. ಇದರ ಅರ್ಥ ಪ್ರೀತಿಯಲ್ಲಿ ಬೆಲೆ ಹುಡುಕಬಾರದು, ಪ್ರೀತಿಯೇ ಬೆಲೆಯಾಗಬೇಕು. ಇಲ್ಲಿ ನನ್ನ ವಾಹನ. ಇಲ್ಲಿ ಎನ್ನುವುದು ಜ್ಞಾನದ ಸಂಕೇತ, ಪ್ರತಿಭೆಯ ಸಂಕೇತ. ನಿಮ್ಮಲ್ಲಿರುವ ಜ್ಞಾನ ಪ್ರತಿಭೆಗಳು ನೀವು ಗುರಿ ಇಟ್ಟ ಕಡೆ ಕೊಂಡೊಯ್ಯುವ ವಾಹನ. ನಾನು ಷಣ್ಮುಖ. ನನಗೆ 6 ಮುಖ. ಒಂದೊಂದು ಮುಖವು ಒಂದೊಂದು ಗುಣಗಳನ್ನು ಸೂಚಿಸುತ್ತದೆ. ಪ್ರಭು, ಶೌರ್ಯ, ಕೀರ್ತಿ, ಸಂಪತ್ತು, ಬುದ್ಧಿವಂತಿಕೆ ಮತ್ತು ನಿರ್ಲಿಪ್ತತೆ. ಇದೆಲ್ಲವನ್ನು ಗಳಿಸುವ ಚೈತನ್ಯವೇ 6 ಮುಖದ ಲಕ್ಷಣ. ಇದರ ಜೊತೆಗೆ ಗಣೇಶನಂತೆ ವಿದ್ಯಾವಂತನಾಗಬೇಕು ಅಥವಾ ನನ್ನ ಲೋಕವನ್ನೇ ಸುತ್ತಿ ಬುದ್ಧಿವಂತನಾಗಬೇಕು. ಆಯ್ಕೆ ನಿಮ್ಮ. ಇಂತಹ ವೈವಿಧ್ಯತೆಯ ವ್ಯಕ್ತಿತ್ವಗಳು ನಮ್ಮ ಸಂಸಾರದಲ್ಲೇ ಇದ್ದರು. ನಾವು ಪರಸ್ಪರ ಒಬ್ಬರನ್ನೊಬ್ಬರು ಪ್ರಶ್ನಿಸದಂತೆ ಹೇಗಿದ್ದೇವೆಯೋ ಹಾಗೆಯೇ ಒಪ್ಪಿಕೊಂಡಿದ್ದೇವೆ. ನಿನಗೆ ನೀತಿ ತಲುಪುವಂತ ಭಾಗವಾಗಿ ಸ್ಕಂದ, ಯಾಕೋ ಈಗ ಹಠ ಮಾಡ್ತಿದ್ಯಾ? ನಿನ್ ಒಳ್ಳೇದಕ್ಕೆ ಅಲ್ವೇನೋ? ರೀ ಹಿಡ್ಕೊಳ್ರಿ. ನಿನ್ ಹೆಂಡತಿ ಹಿಡ್ಕೋತಿಯಲ್ಲ, ನಿನ್ ಮಗನ್ ಹಿಡ್ಕೊಳ್ಳೋ. ಸಾರಿ, ಗ್ರಾಮರ್ ಮಿಸ್ಟೇಕ್. ಅಲ್ಲಪ್ಪ, ಆಲ್ರೆಡಿ ನೀವಿಬ್ರು ಹಿಡ್ಕೊಂಡಿದ್ದೀರಾ, ಜೊತೆಲಿ ನಾನು ಯಾಕೆ ಹಿಡ್ಕೋಬೇಕು? ವಾಟ್ಸ್ ಯೂಸ್? ಓ ರೀ, ಅವ್ರಿಬ್ರು ಕೈಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ತಾನೆ ನೀವ್ ಹತ್ರ ಹೋಗಿ ಹಿಡ್ಕೊಳ್ಳಿ ಅಂತ ಹೇಳ್ತಿರೋದು. ಓ ಹಾಗಾ? ಏಯ್ ಬಾ ತಾತ, ಕೈ ಬಿಡಿ. ಅಲ್ಲ, ನಿಮ್ ಮಗಂಗೇನು ಮಾಡಲ್ಲ, ಕೈ ಬಿಡಿ. ಅಲ್ಲಪ್ಪ, ಕೈ ಬಿಡಿ. ಅಪ್ಪ, ನೀನ್ 1 ಹೆಜ್ಜೆ ಮುಂದೆ ಇಡ್ಬೇಡ, ನಾನು 1 ಹೆಜ್ಜೆ ಮುಂದಿಡಲ್ಲ. ಏನಾದ್ರೂ ಒಂದೇ 1 ಹೆಜ್ಜೆ ಮುಂದಿಟ್ರು ನಾನು ಹೋಗ್ಬಿಡ್ತೀನಿ. ಓ ಸ್ಕಂದ, ಬ್ಲಡ್ ಟೆಸ್ಟ್ಗೆ ಬ್ಲಡ್ ಕೇಳ್ತಿರೋದು ಬಾರೋ. ಅಮ್ಮ ಹೋಗಮ್ಮ, ನಮ್ ಸ್ಕೂಲಲ್ಲಿ ಟೆಸ್ಟ್ ಎಕ್ಸಾಮ್ಗೆ ಫೀಸ್ ತಗೋತಾರೆ. ಇವ್ರು ನೋಡಿದ್ರೆ ಬ್ಲಡ್ ಟೆಸ್ಟ್ಗೆ ಬ್ಲಡ್ ತಗೋತಿದ್ದಾರೆ. ಏ ದಡ್ ನನ್ ಮಗನೇ, ಬ್ಲಡ್ ಟೆಸ್ಟ್ ಬ್ಲಡ್ ತಗೊಳ್ದೆ ಇನ್ನೇನ್ ಟೊಮ್ಯಾಟೊ ರಸಮ ತಗೊಳ್ತಾರೆ. ಏ ದಡ್ ನನ್ ಮಗನೇ, ಅವ್ರು ಮಾತೆ ಬಗ್ಗಲ್ಲ, ಹೋಗಿ ಹಿಡ್ಕೊಂಬ. ಗುಡ್ ಐಡಿಯಾ ಗಿರಿ. ಆಪರೇಷನ್ ಕ್ಯಾಚ್. ಬಿಡ್ಬೇಡ ಅವನ. ಸ್ಕಂದ, ಬಿಡಿ, ಬಿಟ್ಬಿಡಿ ನನ್ನನ್ನ, ನಾನ್ ಸರಿ ಇಲ್ಲ, ಬಿಟ್ಬಿಡಿ. ಓಹೋ, ದೊಡ್ಡ ರೌಡಿ ಇವನು. ಸುಮ್ನಿರಾ, ನೀವ್ ಚುಚ್ಚಿ ಮೇಡಮ್. ಸುಮ್ನಿರಾ. ಆಯ್ತು. ಜಿಂಗಿ ಚಕ ಚುಚ್ಬಿಟ್ರು ನರ್ಸಮ್ಮ.
ಕಿರ್ಚಿದರೂ ಕೇಳಲಿಲ್ಲ ಇದಂತ ಫ್ಯಾಮಿಲಿ ನಮ್ಮ ಜಿಂಗ ಜಿಂಗಾಲೆ. ಹಾ ಆ ಕಡೆ ಹೋಗಿ ಸೈಡ್ಗೆ ಹೋಗೋಳಮ್ಮ ನೀನು. ಮುಂದಿನ ಅಭ್ಯರ್ಥಿ ಪ್ರಣಿ. ಅಪ್ಪ ಆಕ್ಚುಲಿ ನನಗೆ ಮ್ಯಾಥ್ಸ್ ಅವರು ನಾಳೆ ಸೋಷಿಯಾಲಜಿ ಬಯಾಲಜಿ ಟೆಸ್ಟ್ ಇದೆ ಅಂದ್ರು. ಬ್ಲಡ್ ಟೆಸ್ಟ್ ಬೇಡ, ನಾನು ಮ್ಯಾಥ್ಸ್ ಟೆಸ್ಟ್ಗೆ ಓದ್ಕೊತೀನಿ. ನಮ್ಮನ್ನೆಲ್ಲ ಈ ತರ ಟೆಸ್ಟ್ ಮಾಡ್ಬಾರ್ದು. ವಿ ಡೋಂಟ್ ಲೈಕ್ ಇಟ್. ಎಕ್ಸ್ಕ್ಯೂಸ್ ಮೀ, ಇನ್ನೂ ಚುಚ್ಚಿಲ್ಲ. ಚುಚ್ಚಿದ ಮೇಲೆ ಈ ಅಳೋ ಕಾರ್ಯಕ್ರಮನ ಮುಂದುವರಿಸಿ. ನೀನು ನನ್ನ ಕೈ ಹಿಡ್ಕೊಂಡು ಚುಚ್ಚಿಸ್ದೆ ಅಲ್ಲ, ಈಗ ನೀನು ಚುಚ್ಚಿಸ್ಕೋ. ಆಯ್ತು ಆಯ್ತು. ಓಕೆ ಡನ್. ಮುಂದಿನ ಅಭ್ಯರ್ಥಿ ಗಿರಿಜಾ ಶಿವಪ್ರಸಾದ್. ರೀ ನನಗೆ ಸ್ವಲ್ಪ ಕೆಲಸ ಇದೆ. ಹಲೋ, ನಮ್ಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಮೊದಲು ಚುಚ್ಚಿಸ್ಕೊಳ್ಳಿ, ಆಮೇಲೆ ಕೆಲ್ಸಕ್ಕೆ ಹೋಗಿ. ಸದ್ಯಕ್ಕೆ ಕೂತ್ಕೊಳ್ಳಿ. ಪ್ರಣಿ ಹೇಳದ್ ಬಿಸ. ಧೈರ್ಯವಾಗಿ, ಏನು ಆಗಲ್ಲ ರೀ. ನಂಗಿದೆಲ್ಲ ಬಿಡಲಿ, ನನ್ನ ಕೈಲಿ ಆಗಲ್ಲ. ಆಗತ್ತೆ. ಅಯ್ಯೋ ಆಗಲ್ಲ ರೀ, ಆಗಲ್ಲ ಆಗಲ್ಲ ಆಗಲ್ಲ. ಮೊನ್ನೆ ಟೊಮೆಟೊ ಕಟ್ ಮಾಡ್ಬೇಕಿದ್ರೆ ಬ್ಲಡ್ ಹೋಯ್ತು. ಹೋಗ್ಲಿ. ಈರುಳ್ಳಿ ಕಟ್ ಮಾಡ್ಬೇಕಿದ್ರೆ ಬ್ಲಡ್ ಹೋಯ್ತು. ಹೋಗ್ಲಿ. ಅಯ್ಯೋ ಮೆಣಸಿನಕಾಯಿ ಕಟ್ ಮಾಡ್ಬೇಕಿದ್ರೆ ಬ್ಲಡ್ ಹೋಯ್ತು. ಈಗಲೂ ಅದೇ ಬ್ಲಡ್ ಹೋಗೋದು, ರೆಡ್ ಕಲರ್. ಕೂತ್ಕೋ. ಬೇಡ. ಅಯ್ಯೋ ರೀ ಆಗಲ್ಲ ರೀ, ಆಗಲ್ಲ. ಕೈ ಹಿಡ್ಕೊಂಡು ನನಗೆ ಬ್ಲಡ್ ಕೊಡಿಸ್ತಾ ಇಲ್ಲ. ಈಗ ನೋಡೋಣ. ಏಯ್ ಬಿಡು, ಅಯ್ಯೋ ಸರ್, ನಿಮ್ಮ ಮನೇಲಿ ಏನು ಅಂದಾನಿ ಬ್ಲಡ್ ಕೊಡಕ್ಕೆಲ್ಲ ಇಷ್ಟೊಂದು ಹೆದರ್ತಾ ಇದ್ದಾರೆ? ನಮ್ದು ಹೆದರ್ಕೊಳ್ಳೋ ವಂಶ, ಆದ್ರೆ ನೀವೇನು ಹೆದರ್ಕೋಬೇಡಿ. ಈ ಕಡೆ ಬನ್ನಿ, ಕೈ ಗಟ್ಟಿಗೆ ಇಟ್ಕೊಂಡಿದ್ದೀನಿ. ಏಯ್ 9 ತಿಂಗಳು ಹೆತ್ತು ಓದ್ತಿದ್ನಲ್ಲೋ ನಿಮ್ಮನ್ನ. ನೀ ನನ್ನ ಮಕ್ಳೇನ್ರ? ಈಗ ತಗೊಳ್ಳಿ, ಜಾಸ್ತಿನೇ ತಗೊಳ್ಳಿ. ಆಗೋಯ್ತು. ಮುಂದಿನ ಅಭ್ಯರ್ಥಿ ಡಾಕ್ಟರ್ ವಿಶ್ವನಾಥ್. ಆಂಜನೇಯನ ದೇವಸ್ಥಾನದಲ್ಲಿ ಇವತ್ತು ಹರಕತೆ ಇತ್ತು. ಮೆರದಪುರದೊಳಗೆ ಬರದವನು ಎನಿಸಿದ ಧ್ರುವಚರತೆಯನ್ನ ಪೇಳುವನ. ಡಾಕ್ಟರ್ ವಿಶ್ವನಾಥ್, ಹರಿಕತೆ ಏನಿದ್ರು ಕತ್ಲ ಆದ್ಮೇಲೆ ಈಗ ನಡಿಬೇಕಾಗಿರೋದು ನಿಮ್ಮ ರಕ್ತ ಚರಿತ್ರೆ. ಸಂಸಾರಕ್ಕಾಗಿ ರಕ್ತ ಹರಿಸಿದ ವೀರ. ಬನ್ನಿ ಮಾವ ಬನ್ನಿ. ಸ್ವಲ್ಪ ತಂದೆನ ಕರುಣನೇ ಇಲ್ವಲ್ಲ ನನಗೆ? ಇಲ್ಲ, ನಾನು ರಾಕ್ಷಸ. ಹಾಗೆ ಹೋಯ್ತು. ಓಕೆ, ಎಲ್ಲರಿದು ಮುಗಿದಿದೆ ಅನ್ಸುತ್ತೆ. ನರ್ಸಮ್ಮನವರೇ, ರಿಪೋರ್ಟ್ನ ನಾನೇ ಖುದ್ದಾಗಿ ಬಂದು ತೆಗೆದುಕೊಳ್ಳುತ್ತೇನೆ. ಇಲ್ಲಿವರೆಗೂ ಬಂದಿದ್ದಕ್ಕೆ ಧನ್ಯವಾದಗಳು, ವಂದನೆಗಳು. ಎಕ್ಸ್ಕ್ಯೂಸ್ ಮೀ. ಎಸ್. ತಾವು ಬ್ಲಡ್ ಕೊಡಲ್ವಾ? ವೆಲ್, ಐ ಆಮ್ ನಾಟ್ ವೆಲ್. ಆಲ್ ಇಸ್ ವೆಲ್. ಆಕ್ಚುಲಿ ನನಗೆ ಶೀತ ಆಗಿದೆ, ಬ್ಲಡ್ ಕೊಡಬೇಡಿ ಅಂತ ಕಂಡಕ್ಟರ್ ಮೋದಿನಪ್ಪ ಅವ್ರು ಹೇಳಿದ್ದಾರೆ. ಸದರ ಮೇಲೆ ಕಳ್ಳ ಓಡೋದಂಗೆ ಓಡೋಗ್ತೀಯ. ಅಯ್ಯೋ ಬೇಡ ಅಪ್ಪ, ಬೇಡ. ಅಯ್ಯೋ ಮೇಡಮ್, ನಂದೊಂದು ರೆಗ್ಯುಲರ್ ಡೈಲಾಗ್ ಇದೆ. ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ ಅಂತ. ಆದ್ರೆ ಚುಚ್ಚಿದ್ರೆ ತುಂಬಾ ನೋವಾಗುತ್ತೆ. ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಯ್ಯೋ ದೇವ್ರೇ. ಆಗೋಯ್ತು. ರೀ ಏನ್ರಿ ಮಾಡ್ತಾ ಇದ್ದೀರಾ? ಯೋಗ ಮಾಡ್ತೀನಿ. ಯೋಗ ಆರೋಗ್ಯ ಕಾಪಾಡ್ಕೊಳಕ್ಕೆ. ಮಲ್ಗೋ ಟೈಮಲ್ಲಿ ಯಾರಾದ್ರೂ ಯೋಗ ಮಾಡ್ತಾರಾ? ಮಾಡ್ಬೋದು, ಬುಕ್ಕಲ್ಲಿ ಓದಿದ್ದೀನಿ. ಅಯ್ಯೋ ದೇವ್ರೆ ದೇವ್ರೆ, ನನಗೆ ಯೋಗ ಅಂತ. ನೋವಾಗ್ತಿದ್ಯಾ? ಏನಾಯ್ತು? ಯಾವಾಗಾಯ್ತು? ಯಾಕಾಯ್ತು? ನಡಿ ಹಾಸ್ಪಿಟಲ್ಗೆ ಹೋಗೋಣ. ಅಯ್ಯೋ ಹಿರಿ ಒಂದು ನಿಮಿಷ ತಾಳ್ಮೆ. ಬೆಳಗ್ಗೆ ಚೆಕಪ್ಗೆ ಅಂತ ಬ್ಲಡ್ ತೆಗ್ದಿದ್ರಲ್ಲ, ಅದ್ರದ್ದು ನೋವು. ಅದ್ರ ನೋವಾ? ತಗೊಂಡಿದ್ದು ಇಷ್ಟು ಬ್ಲಡ್. ನೀವು ಹೆಂಗಸರು ಭಾರಿ ಸೂಕ್ಷ್ಮನಪ್ಪ. ತೀರ್ಥ ತಗೊಂಡ್ರೆ ಶೀತ, ಮಂಗಳಾರತಿ ತಗೊಂಡ್ರೆ ಉಷ್ಣ. ರೀ ನನಗೆ ಏನು ಬೇಜಾರಾಗುತ್ತೆ ಗೊತ್ತಾ? ಮಾತೆತ್ತಿದ್ರೆ ನೀವು ಹೆಂಗಸ್ರೇ ಹೀಗೆ ಅಂತ ಹೇಳ್ತಾನೆ ಇರ್ತೀರಲ್ಲ, ಅದು ನಂಗೆ ಆ್ಯಕ್ಚುಲಿ ನೋವು ಕೊಡೋದು. ನೋವಾಗ್ತಿದೆಯಾ ಚಿನ್ನ? ಆ ನೋವನ್ನ ನಾನು ಹೋಗಿಸ್ಲಾ ಚಿನ್ನ? ಹೇಗೋ. ಎಲ್ಲಿ ನೋವು ಹೋಯ್ತಾ? ಏನ್ರಿ ಆಗಿದೆ ನಿಮ್ಗೆ? ಮುತ್ತಿಟ್ರೆ ನೋವು ಹೋಗುತ್ತೇನ್ರಿ? ಹೌದು ಗಿರಿ, ಇವತ್ತು ಸಿಗ್ನಲ್ ಅಲ್ಲಿ ಒಂದ್ ಜೋಡಿ ಹೀಗೆ ಮಾಡ್ತಾ ಇದ್ರು. ಹುಡುಗ ನನಗೆ ತಲೆನೋವು ಅಂತ ಹೇಳ್ದ. ಹುಡುಗಿ ಅವನ್ ತಲೆಗೆ ಮುತ್ತು ಕೊಟ್ಬಿಟ್ಲು. ಆಗ ಇಮಿಡಿಯೇಟ್ ಆಗಿ ಹುಡುಗ ಇಟ್ಸ್ ಗಾಯಬ್ ಅಂತ ಹೇಳ್ದ. ಮಾವ ನಿಮ್ಗೆ ಯಾವಾಗ್ಲೂ ಏನ್ ಹೇಳ್ತಿರ್ತಾರೆ ಹೇಳಿ? ದಡ್ಡ. ಕರೆಕ್ಟ್. ಮತ್ತಿನ್ನೇನ್ರಿ, ನಿಮ್ಗೆ ಪ್ರೀತಿ ಮಾಡಕ್ಕೂ ಬರಲ್ಲ. ಆದ್ರೆ ನಿಜ ಏನ್ ಗೊತ್ತಾ? ಯಾರಿಗೆ ಪ್ರೀತಿ ಮಾಡಕ್ ಬರಲ್ವೋ
ಅವರೇ ನಿಜವಾಗ್ಲೂ ಪ್ರೀತಿ ಮಾಡೋದಂತೆ. ಆದ್ರೆ ಒಂದ್ಸಲ ಪ್ರೀತಿ ಮಾಡೋದ್ ಕಲ್ತ್ಬಿಟ್ರೆ ಸಾಕು, ಅಲ್ಲೇ ನೂರಾರು ಆಟಗಳನ್ನ ಆಡ್ಬಿಡ್ತಾರೆ. ನನ್ ಗಂಡ ಆ ಥರದವ್ರಲ್ಲ, ನನ್ ಪುಣ್ಯ. ಥ್ಯಾಂಕ್ ಯು ಆದ್ರೆ ಗಿರಿ, ನಾನು ಬರೀ ಗಂಡ ಅಲ್ಲ, ಜವಾಬ್ದಾರಿಯುತ ಗಂಡ. ನಾನೇ ಇನಿಷಿಯೇಟಿವ್ ತಗೊಂಡು ಎಲ್ಲರಿಗೂ ಹೆಲ್ತ್ ಚೆಕಪ್ ಮಾಡಿಸಿದೀನಿ, ಮನೆಯವ್ರ ಆರೋಗ್ಯನ ನೋಡ್ಕೋತಾ ಇದ್ದೀನಿ. ಸಮಸ್ಯೆ ಬರೋಕ್ಕೂ ಮುಂಚೆನೆ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಐ ಮೀನ್ ಐ ಆಮ್ ಎ ಸಮಸ್ಯೆ ಸಾಲ್ವರ್. ಇದಕ್ಕೆ ನೀನು ನನ್ನನ್ನು ಹೊಗಳಬೇಕು. ಹೊಗಳು ಶಿವಪ್ರಸಾದ್. ಭಗವಂತ, ನನ್ನ ಸ್ನೇಹಿತ ಬರೀ ಶ್ರೇಷ್ಠ ಮಾತ್ರ ಅಲ್ಲ, ಸರ್ವಶ್ರೇಷ್ಠ. ಭಗವಂತ, ನೀನು ನನ್ನನ್ನು ಹೊಗಳ್ತಾ ಇದ್ದ. ಓ, ಐ ಆಮ್ ಲಕ್ಕಿ, ಐ ಆಮ್ ವೆರಿ 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 ಲಕ್ಕಿ. ರೀ, ನಿಮ್ಮ ಮಾನಸಿಕ ಕಾಯಿಲೆಗೆ ತಲೆಯಿಂದ ಬ್ಲಡ್ ತೆಗೆದು ಟೆಸ್ಟ್ ಮಾಡ್ತಾರೆ ಅಂದ್ರೆ ಹೇಳಿ, ಅದನ್ನು ಮಾಡಿಸ್ಬಿಡೋಣ. ಗಿರಿ, ದಿಸ್ ಇಸ್ ನಾಟ್ ಮಾನಸಿಕ್, ದಿಸ್ ಇಸ್ ದೈವಿಕ್. ಯು ಆರ್ ವೆರಿ ವೀಕ್. ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಕರೆಕ್ಟ್, ನನಗೆ ಗೊತ್ತಾಗಲ್ಲ. ನಿಮ್ಮ ಮಾನಸಿಕ ಕಾಯಿಲೆ ಅದು ಯಾವಾಗ ವಾಸಿ ಆಗುತ್ತೋ ಏನೋ ಭಗವಂತಂಗೆ ಗೊತ್ತು. ಏನಾದ್ರೂ ಮಾಡ್ಕೊಳ್ಳಿ, ನಾನು ಮಲ್ಕೋತೀನಿ. ಅದು ಬಿಡು ಭಗವಂತ, ನಮ್ಮ ಮನೆಯವರ ಆರೋಗ್ಯನ ಜೋಪಾನವಾಗಿ ನೋಡ್ಕೋಬೇಕು ಅಂತ ನನ್ನ ಅಂತರಾತ್ಮನ ಎಚ್ಚರಿಸೋದಕ್ಕೆ ತುಂಬಾ ಥ್ಯಾಂಕ್ಸ್ ಭಗವಂತ. ನೀನು ಹೇಳ್ದಾಗೆ ನಮ್ಮ ಮನೆಯವರೆಲ್ಲರದು ಬ್ಲಡ್ ಟೆಸ್ಟ್ ಮಾಡಿಸಿದ್ದೀನಿ, ನಾಳೆನೇ ರಿಪೋರ್ಟ್ ಬರುತ್ತೆ. ನೀನು ನನ್ನ ಬೆಸ್ಟ್ ಫ್ರೆಂಡು, ನಮ್ಮ ಕುಟುಂಬದವನೇ. ನಿನ್ನ ಆರೋಗ್ಯನೂ ನೀನು ಜೋಪಾನವಾಗಿ ನೋಡ್ಕೋಬೇಕು ಭಗವಂತ. ಬೇಕಾದ್ರೆ ಹೇಳು, ನಾಳೆನೇ ಅವ್ರನ್ನ ಕರೆಸ್ತೀನಿ, ನಿನ್ನ ಬ್ಲಡ್ ಸ್ಯಾಂಪಲ್ ತಗೊಂಡೋಗ್ತಾರೆ. ಶಿವಪ್ರಸಾದ್, ನನ್ನ ಸೃಷ್ಟಿಯಲ್ಲಿ ಅದ್ಭುತವಾದ ಸೃಷ್ಟಿ ಅಂದ್ರೆ ಅದು ನೀನು. ನಿನ್ನ ಸ್ನೇಹ ಇರೋವಾಗ ನನಗೆ ಯಾವ ಸಮಸ್ಯೆನೂ ಬರಲ್ಲ. ಭಗವಂತ, ಎಂತ ದೊಡ್ಡ ಮಾತು ಹೇಳ್ಬಿಟ್ಟೆ. ಐ ವಿಲ್ ಟೇಕ್ ದಿಸ್ ಆಸ್ ಅಪ್ರಿಸಿಯೇಷನ್. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಭಗವಂತ, ಪಾರ್ವತಿ ಮೇಡಮು, ಗಣೇಶ, ಸುಬ್ರಹ್ಮಣ್ಯ ಇವರ ಆರೋಗ್ಯನೂ ನೀನು ಜೋಪಾನವಾಗಿ ನೋಡ್ಕೋಬೇಕು. ನಮಗೆಲ್ಲ MBBS ಡಾಕ್ಟರ್ ಅದೇ ಸಾಕು, ಆದ್ರೆ ನಿಮ್ ಫ್ಯಾಮಿಲಿ ಸಿಕ್ಕಾಪಟ್ಟೆ ದೊಡ್ಡದು. MBBS ಡಾಕ್ಟರ್ ಜೊತೆಗೆ ವೆಟರ್ನರಿ ಡಾಕ್ಟರ್ ಕೂಡ ಬೇಕಾಗುತ್ತೆ. ಯಾಕೆಂದ್ರೆ ಕೈಲಾಸದಲ್ಲಿ ನಂದಿ, ಹುಲಿ, ಸಿಂಹ, ಇಲಿ, ನವಿಲು ಎಲ್ಲ ಇದೆ. ನನ್ನ ಮಾತು ಹೇಳೋ ಭಗವಂತ, ಎಲ್ಲರಿಗೂ ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿಸು ಪ್ಲೀಸ್. ಶಿವಪ್ರಸಾದ್, ಕೈ ಮುಗ್ದು ಬೇಡಿಕೆ ಇಡೋ ಜನರ ಮಧ್ಯೆ ಕೈ ಮುಗ್ದು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ ಅಂತ ಹೇಳೋ ನನ್ನ ಶಿವಪ್ರಸಾದನ ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ. ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯದ ಜೊತೆಗೆ ಸಮತೋಲನವೂ ಮುಖ್ಯ. ಶಿವಪ್ರಸಾದ್, ನನ್ನ ಕೊರಳಲ್ಲಿರೋ ನಾಗನ್ಗೆ ನನ್ನ ಮಗನ್ ವಾಹನ ಇಲಿ ಮೇಲೆ ಕಣ್ಣ, ನನ್ನ ಮಗನ್ ವಾಹನ ನವಿಲಿಗೆ ನನ್ನ ಕೊರಳಿನಲ್ಲಿರೋ ನಾಗನ್ ಮೇಲೆ ಕಣ್ಣು, ನನ್ನ ಹೆಂಡತಿ ವಾಹನ ಸಿಂಹಕ್ಕೆ ನನ್ನ ವಾಹನ ನಂದಿ ಮೇಲೆ ಕಣ್ಣು. ಹೀಗೆ ನನ್ನ ಮನೆಯಲ್ಲಿ ಪ್ರತ್ಯೇಕ ಮನಸ್ಥಿತಿ ಇರೋ ಜನರಿದ್ರು ಒಂದೇ ಸೂರಿನಡಿಯಲ್ಲಿ ನೆಮ್ಮದಿಯಿಂದ ಸಮತೋಲನದಿಂದ ಬದುಕೋದಿಕ್ಕೆ ಕಾರಣ ಪ್ರೀತಿ. ಪ್ರೀತಿ? ಯು ಮೀನ್ ಲವ್? ನನಗೆ ಪ್ರೀತಿ ಬಗ್ಗೆ ಹೇಳ್ಕೊಡ್ತಾ ಇದೆಯಲ್ಲ ಭಗವಂತ. ನಾವೆಲ್ಲ ಚಿಕ್ಕ ವಯಸ್ಸಲ್ಲೇ ಪ್ರೀತಿಯೇ ನನ್ನುಸಿರು ಅಂತ ಗಿಟಾರ್ ಇಟ್ಕೊಂಡು ರೋಡಲ್ಲಿ ಹಾಡ್ತಾ ಇದ್ದವರು. ನಿನಗೊಂದು ವಿಷಯ ಗೊತ್ತಿಲ್ಲ ಭಗವಂತ, ಆಕ್ಚುಲಿ ನಂಜನಗೂಡಲ್ಲಿ ನನಗೆ ಇನ್ನೊಂದು ಹೆಸರಿತ್ತು, ಲವರ್ ಬಾಯ್ ಶಿವಪ್ರಸಾದ್. ಎಲ್ಲರೂ ಹೋಳಿ ಹಬ್ಬದ ದಿವಸ ಮಾತ್ರ ಬಣ್ಣ ಹಚ್ತಾ ಇದ್ರು, ಆದ್ರೆ ನಾನು ಪ್ರತಿದಿನ ಪ್ರೀತಿ ಹಂಚ್ತಾ ಇದ್ದೆ. ಕೆಲವರಿಗೆ ಲವರ್ಸ್ ಡೇ ದಿವಸ ಮಾತ್ರ ರೋಸ್ ಸಿಗ್ತಾ ಇತ್ತು, ಆದ್ರೆ ನನಗೆ ದಿನ ಬೆಳಗಾದ್ರೆ ಬಾಗಿಲು ತೆಗೆದ ತಕ್ಷಣ ರಂಗೋಲಿ ಮಧ್ಯೆ ರೋಸ್ ಇರ್ತಾ ಇತ್ತು. ಮದುವೆಗೆ ಮುಂಚೆ ನನಗೆ ಎಷ್ಟೋ ಜನ ಹುಡುಗಿರು ನಿಮ್ಮನ್ನೇ ಮದುವೆ ಆಗ್ತೀವಿ ಅಂತ ಮದುವೆಗೆ ಮುಂಚೆನೆ ನನ್ನನ್ನ ರೀ 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 ಅಂತ ಕರಿತಾ ಇದ್ರು. ಆ ವಾಯ್ಸು ನನಗೆ ಈಗಲೂ ಎಕೋ ಆಗ್ತಾ ಇದೆ. ನಾನೊಂಥರ 1 TB ಪ್ರೀತಿ ತುಂಬಿಕೊಂಡಿರೋ ಹಾರ್ಡ್ ಡಿಸ್ಕ್ ಭಗವಂತ, ಹಾರ್ಡ್ ಡಿಸ್ಕ್. ಹೋಗ್ಲಿ ಬಿಡು, ನನ್ನ ಫ್ಲಾಶ್ ಬ್ಯಾಕ್ ಅಲ್ಲ ಇವಾಗ ಯಾಕೆ. ಆದ್ರೂ ನೀನ್ ಯಾವ ಪ್ರೀತಿ ಬಗ್ಗೆ ಭಗವಂತ ಮಿಸ್ಟರ್ ಲವರ್ ಬಾಯ್ ಶಿವಪ್ರಸಾದ್,